ಡಾಕ್ಟ್ರು ಈಗಲೂ ಯಾರು ಏನು ಹೇಳಿದ್ರು ಡಾಕ್ಟರ್ ಮಂಜುನಾಥ್ ಅವ್ರನ್ನ ಈಗಲೂ ಯಾರು ರಾಜಕಾರಣಿ ಅಂತ ಒಪ್ಪೋದಿಲ್ಲ. ಬಿಕಾಸ್ ಆಫ್ ನೀವು ರಾಜಕಾರಣ ಮಾಡಲ್ಲ. ಹೌದು. ಸರಿ, ಈಗ ಒಬ್ಬ ವ್ಯಕ್ತಿಯಾಗಿ ಒಂದು ಶಕ್ತಿಯಾಗಿ ಡಾಕ್ಟರ್ ಮಂಜುನಾಥ್ ಅವರು ಈ 10 ವರ್ಷದ ಮೋದಿ ಗವರ್ನಮೆಂಟ್ ಬಗ್ಗೆ ಹೇಳೋದೇ ಆದ್ರೆ ಏನ್ ಕಾಮೆಂಟ್ ಮಾಡ್ತೀರಿ? ಯಾಕಂದ್ರೆ ಜನ ಅದನ್ನ ಬಿಲೀವ್ ಮಾಡ್ತಾರೆ. ಅದಕ್ಕೆ ಅಲ್ಲ, ಏನಾಗಿದೆ ಅಂದ್ರೆ ಫಾರ್ಮರ್ಸ್ಗೂ ಈಗ ಈವನ್ ವೆಲ್ಫೇರ್ ಸ್ಕೀಮ್ಸ್ ಇದೆ ನೋಡಿ. ಫಾರ್ ಎಕ್ಸಾಂಪಲ್ ರೈತರುಗಳಿಗೆ ವಾರ್ಷಿಕವಾಗಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ 6,000 ರೂಪಾಯಿ ಕೊಡ್ತಾ ಇದ್ದಾರೆ. ಅಂದ್ರೆ ಬಿತ್ತನೆ ಆಗೋದಕ್ಕೆ ಮೊದಲು, ನಂತರ ಪೈರ್ ಬಂದ್ಮೇಲೆ, ದೆನ್ ಕಟಾವಿಗೆ ಬಂದ್ಮೇಲೆ 2,000 ಇದರಲ್ಲಿ 3 ಟೈಮ್ಸ್ 3 ಕಂತಲ್ಲಿ ಕೊಡ್ತಾ ಇದ್ದಾರೆ. ನಂತರ ಇವನ್ ನೋಡಿ ಡ್ರಿಂಕಿಂಗ್ ವಾಟರ್ದು ಎಷ್ಟು ಸುಮಾರು 12 ಕೋಟಿ ಜಲ್ ಜೀವನ್ ಮಿಷನ್ ಅಲ್ಲಿ. ದೆನ್ ಉಜ್ವಲ್ ಇದರಲ್ಲಿ ಸುಮಾರು 20 ಕೋಟಿ ಕುಟುಂಬಗಳಿಗೆ ಗ್ಯಾಸ್ ಕನೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ಇವತ್ತು ಈ ನಾರಿ ಶಕ್ತಿ ವಂದನ್ ಅಭಿಯಾನ್ ಸ್ಕೀಮಲ್ಲಿ ಅಂಡರ್ ದಟ್ ಕಾನ್ಸೆಪ್ಟ್ ಅಲ್ಲಿ ಇವತ್ತು 33% ರಿಸರ್ವೇಶನ್ ಕೊಟ್ಟಿದ್ದಾರೆ. 33% ಮಹಿಳೆಯರಿಗೆ ಮೀಸಲಾತಿ ಯಾವುದರಲ್ಲಿ? ವಿಧಾನಸಭೆ ಮತ್ತು ಲೋಕಸಭೆ ಒಟ್ಟಾರೆ ಅದನ್ನ ಜಾರಿ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಆಮೇಲೆ ಎಕ್ಸ್ಪೋರ್ಟ್ಸ್ ಜಾಸ್ತಿ ಆಗಿದೆ. ಇಂಡಿಯಾದಲ್ಲಿ ಎಕ್ಸ್ಪೋರ್ಟ್ಸ್ $250 ಬಿಲಿಯನ್ ಇಂದ $850 ಬಿಲಿಯನ್. ದೆನ್ ಮೆಟ್ರೋ ಪ್ರಾಜೆಕ್ಟು ಅಷ್ಟೇ, ಎಷ್ಟು 350 ಕಿಲೋಮೀಟರ್ ಇದ್ದದ್ದು ಮೆಟ್ರೋ ಲೇನು, ನಾವು ಇಟ್ ಈಸ್ ಟಚಿಂಗ್ 850 ಕಿಲೋಮೀಟರ್ಸ್. ಆಮೇಲೆ ಇವನ್ ಈ ಎಕ್ಸ್ಪ್ರೆಸ್ ಹೈವೇಸ್ ಇದೆಯಲ್ಲ, ಪ್ರತಿ ದಿನ 28 ಕಿಲೋಮೀಟರ್ ಎಕ್ಸ್ಪ್ರೆಸ್ ಹೈವೇ ಲೇ ಮಾಡ್ತಾ ಇದ್ದಾರೆ. ಅಂದ್ರೆ 14 ಕಿಲೋಮೀಟರ್ಸ್ ರೈಲ್ವೆ. ಸೊ ಇವೆಲ್ಲ ಕನೆಕ್ಟಿವಿಟಿ ಇಂಪ್ರೂವ್ ಆದಾಗ ಏನಾಗುತ್ತೆ, ನಿಮಗೆ ಜನರಿಗೆ ಅನುಕೂಲ ಆಗುತ್ತೆ. ಅದರಿಂದ ಕಮರ್ಷಿಯಲ್ ಸೆಕ್ಟರ್ ಬೆಳೆಯುತ್ತೆ. ಹೀಗಾಗಿ ಇವೆಲ್ಲ ಬಹಳ ಉತ್ತಮವಾದಂಥ ನಿರ್ಧಾರಗಳು. ಆಮೇಲೆ ಇವನ್ ಫಾರ್ ಎಕ್ಸಾಂಪಲ್ HAL ಇರ್ಬೋದು, ಅಥವಾ ನಮ್ಮಲ್ಲಿ BEL ಕೆಲವೆಲ್ಲ ಅದಕ್ಕೆ ಹೆಚ್ಚು ಕಾಂಟ್ರಾಕ್ಟ್ ಅವಾರ್ಡ್ ಮಾಡಿದ್ದಾರೆ. ಸೊ ಒಂದ್ಸರಿ HAL ಇನ್ನೇನು ಮುಳುಗೋಯ್ತು ಅನ್ನೋ ಸ್ಥಿತಿಗೆ ಬಂದಿತ್ತು. ಸೊ ಈ ಥರ ಇದೆ. ಆಮೇಲೆ ಜೊತೆಗೆ ಸ್ವಲ್ಪ ಇತ್ತೀಚೆಗೆ ಇಂಟರ್ನ್ಯಾಷನಲ್ ರೆಕಗ್ನಿಷನ್ ಬರ್ತಾ ಇದೆ ಭಾರತದ ಬಗ್ಗೆ. ಇಂಡಿಯಾ ಇಸ್ ಬೀಂಗ್ ರೆಸ್ಪೆಕ್ಟೆಡ್ ಇನ್ ಅದರ್ ಕಂಟ್ರೀಸ್ ಆಲ್ಸೋ. ಸೊ ಆಮೇಲೆ ಈಸ್ ಗಿವಿಂಗ್ ಲಾಟ್ ಆಫ್ ಇಂಪಾರ್ಟೆನ್ಸ್ ಟು ಎಕ್ಸ್ಪರ್ಟ್ಸ್ ಆ್ಯಂಡ್ ಅಚೀವರ್ಸ್ ಇನ್ ಈಚ್ ಫೀಲ್ಡ್. ಯಾರಾದರೂ ಒಂದು ಫೀಲ್ಡಲ್ಲಿ ತುಂಬ ಅಚೀವ್ ಮಾಡಿ ಅವರು ತುಂಬ ಅವ್ರ ಕ್ಷೇತ್ರದಲ್ಲಿ ಕೊಡುಗೆ ಕೊಟ್ಟಿದ್ರೆ ಅಂಥವ್ರನ್ನ ಪತ್ತೆ ಹಚ್ಚಿ ಅವ್ರನ್ನ ಗುರುತಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ.